ಹೆಲೋ, ಎಲ್ಲರೂ ಹೇಗಿದ್ದೀರಾ? ಸೇಫ್ ಆಗಿದ್ದೀರಾ ಅಲ್ವಾ? ನಾನಿವತ್ತು ಸಾಯಿನಗರಿ ಶಿರಡಿಲಿದ್ದೀನಿ. ಶಿರಡಿ ಸಾಯಿಬಾಬಾ ಅಂದರೆ ತುಂಬ ಜನಕ್ಕೆ ಇಷ್ಟ. ವರ್ಷಕ್ಕೊಂದ್ಸರಿ ಆದರೂ ಸಾಯಿಬಾಬಾನ ದರ್ಶನ ಮಾಡಬೇಕು ಅಂತ ಜನ ಬರ್ತಾರೆ ಇಲ್ಲಿಗೆ. ಹಾಗೆ ದೇಶದ ಎಲ್ಲ ಕಡೆಯಿಂದನೂ ಸಹ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ ಸಾಯಿಬಾಬಾನ ದರ್ಶನ ಮಾಡೋದಕ್ಕೆ. ಈ ಒಂದು 2 ವರ್ಷದಲ್ಲಿ ಅಂದರೆ ಕೊರೋನಾ ಆದಮೇಲಿಂದ ತುಂಬ ಜನಕ್ಕೆ ಟ್ರಾವೆಲ್ ಮಾಡೋಕ್ಕಾಗಿರಲ್ಲ. ಯಾಕಂದರೆ ಟ್ರಾವೆಲ್ ರಿಸ್ಟ್ರಿಕ್ಷನ್ಸ್ ಇತ್ತು, ಲಾಕ್ಡೌನ್ ಆಗಿತ್ತು. ಹಾಗೆ ತುಂಬ ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ರು ಟೆಂಪಲಲ್ಲಿ. ಸೊ ಹಂಗಾಗಿ ತುಂಬ ಜನಕ್ಕೆ ಟ್ರಾವೆಲ್ ಮಾಡೋಕ್ಕಾಗಿರಲ್ಲ. ನಾನು ಈ ವಿಡಿಯೋದಲ್ಲಿ ದೇವ್ರ ದರ್ಶನ ಮಾಡೋದಕ್ಕೆ ಫ್ರೀ ಪಾಸ್ ಸಿಗುತ್ತಾ, ಫ್ರೀ ಪಾಸ್ ಸಿಕ್ಕಿದ್ರೂ ಎಲ್ಲಿ ಸಿಗುತ್ತೆ, ಮತ್ತು ಉಳ್ಕೊಳ್ಳೋದಕ್ಕೆ ವಸತಿ ಗೃಹದ ಸೌಲಭ್ಯ ಇದೆಯಾ, ಮತ್ತು ಇಲ್ಲಿದು ಹೋಟೆಲ್ಸ್ ಪ್ರೈಸ್ ಎಷ್ಟು, ಅಥವಾ ಈ ವಸತಿ ಗೃಹ ಸಾಯಿಬಾಬಾ ಟ್ರಸ್ಟ್ ಕಡೆಯಿಂದ ಇರೋ ವಸತಿ ಗೃಹದ ಪ್ರೈಸ್ ಎಷ್ಟು, ಹಾಗೆ ದೇವ್ರ ದರ್ಶನ ಮಾಡೋದಕ್ಕೆ ಏನೇನು ಪ್ರೊಸೀಜರ್ಸ್ ಇದೆ, ಮತ್ತು ನೀವು ಬ್ಯಾಂಗ್ಳೂರಿಂದ ಟ್ರೈನಲ್ಲಿ ಅಥವಾ ಫ್ಲೈಟ್ ಆಗಿರ್ಬೋದು, ಬಸ್ಸಲ್ಲಿ ಬರ್ಬೇಕು ಅಂದ್ಕೊಂಡಿದ್ರೆ ಹೇಗೆ ಬರ್ಬೋದು, ಈ ಎಲ್ಲ ಇನ್ಫಾರ್ಮೇಷನ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೀವು ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಸ್ಕಿಪ್ ಮಾಡಿದ್ರೆ ಇನ್ಫಾರ್ಮೇಷನ್ ಮಿಸ್ ಆಗ್ಬೋದು. ಸೊ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ಈ ವಿಡಿಯೋನ ನೋಡಿ. ಸೊ ಬನ್ನಿ, ನಾವು ಇವಾಗ ಹೋಗಿ ದರ್ಶನ ಮಾಡ್ಕೊಂಬರೋಣ. ಹಾಗೆ ನಾನು ಹೋಗ್ತಾ ನಿಮಗೆಲ್ಲ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಬನ್ನಿ ಹೋಗೋಣ. ಬೆಂಗಳೂರಿಂದ ನೀವು ಶಿರಡಿಗೆ ಬರ್ತೀನಿ ಅಂತ ಹೇಳಿದ್ರೆ 3 ಆಪ್ಷನ್ಸ್ ಇದೆ. ಒಂದು ಟ್ರೈನಲ್ಲಿ ಬರ್ಬೋದು. ಟ್ರೈನ್ ವಾರಕ್ಕೆ ಒಂದಿನ ಅಷ್ಟೇ ಟ್ರೈನ್ ಇರೋದು, ಡೈರೆಕ್ಟ್ ಟ್ರೈನು ಬೆಂಗಳೂರಿಂದ ಶಿರಡಿ. ಅದು ಮಂಡೇ ಇದೆ. ಇದು 28 ಅವರ್ಸ್ ತಗೊಳುತ್ತೆ. ಬಟ್ ಅಷ್ಟೊಂದು ಜರ್ನಿ ಮಾಡೋಕ್ಕಾಗಲ್ಲ ನನಗೆ 28 ಅವರ್ಸ್ ಅಂತ ಹೇಳಿದ್ರೆ ಬಸ್ಸಲ್ಲಿ ಬರ್ಬೋದು. SRS ಆಗಿರ್ಬೋದು, VRL ಮತ್ತು KSRTC ಬಸ್ ಕೂಡ ಇದೆ ಡೈರೆಕ್ಟ್ ನಮಗೆ ಬೆಂಗಳೂರಿಂದ ಶಿರಡಿ. ಬೆಂಗಳೂರಲ್ಲಿ ಮಧ್ಯಾಹ್ನ ಹೊರಟ್ರೆ ಶಿರಡಿಗೆ ಒಂದು ಅರ್ಲಿ ಮಾರ್ನಿಂಗ್ ಹಂಗೆ ಬಂದು ರೀಚ್ ಆಗ್ತೀವಿ. ಮತ್ತು ಇನ್ನೊಂದು ಆಪ್ಷನ್ ಇದೆ, ಇನ್ನೂ ಬೇಗ ಬರ್ಬೋದು. ಅದು ಯಾವುದಂತ ಹೇಳಿದ್ರೆ ಫ್ಲೈಟ್, ಸ್ಪೈಸ್ ಜೆಟ್ ಡೈರೆಕ್ಟ್ ಫ್ಲೈಟ್ ಇದೆ ಬೆಂಗಳೂರಿಂದ ಶಿರಡಿ. ಅದೊಂದೇ ಫ್ಲೈಟ್ ಇರೋದು. ಸೊ ಅದರಲ್ಲಿ 1 hour 40 minutes ತಗೊಳುತ್ತೆ ಅಷ್ಟೇ. ತುಂಬಾ ಬೇಗ ಬಂದು ರೀಚ್ ಆಗ್ತೀವಿ. ಬಟ್ ಏನಂದರೆ ಟಿಕೆಟ್ ಪ್ರೈಸ್ ಎಲ್ಲ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಚೀಪೆಸ್ಟ್ ಮೋಡ್ ಅಂತ ಹೇಳಿದ್ರೆ ಟ್ರೈನ್ ಅಂತಲೇ ಹೇಳ್ಬೋದು. ಬ್ಯಾಂಗ್ಳೂರಿಂದ ಶಿರಡಿಗೆ ಯಾವ್ಯಾವ್ದ್ರಲ್ಲಿ ಬರ್ಬೋದು ಅಂತೆಲ್ಲ ಹೇಳಿದೆ. ಹಾಗೆ ಇನ್ನೊಂದು ಆಪ್ಷನ್ ಕೂಡ ಇದೆ, ಅದೇನಂದರೆ ಓನ್ ವೆಹಿಕಲ್. ಸೊ ನಾವಿವಾಗ ಬಂದಿರೋದು ಓನ್ ವೆಹಿಕಲಲ್ಲಿ ಬಂದರೆ ನಮಗೆ ಯಾವಾಗ ಬೇಕಾವಾಗ ಹೊರಡ್ಬೋದು, ಎಲ್ಲಿ ರೆಸ್ಟ್ ಬೇಕಲ್ಲಿ ರೆಸ್ಟ್ ಮಾಡ್ಬೋದು. ಸೊ ಅದೊಂದು ಅಡ್ವಾಂಟೇಜ್ ಇದೆ. ಮತ್ತು ನೀವು ಶಿರಡಿನ ರೀಚ್ ಆದಮೇಲೆ ಉಳ್ಕೊಳ್ಳೋದಕ್ಕೆ ಸಾಯಿ ಟ್ರಸ್ಟ್ ಕಡೆಯಿಂದ ವಸತಿ ಗೃಹ ಸೌಲಭ್ಯ ಇದೆ. ಸೊ ಇವಾಗ ನೀವು ನೋಡ್ತಿದ್ದೀರಲ್ಲ, ಇದು ಒಂದು ವಸತಿ ಗೃಹ. ನಮ್ಮ ಧರ್ಮಸ್ಥಳದಲ್ಲಿ ಹೇಗೆ ಧರ್ಮಸ್ಥಳ ಟ್ರಸ್ಟ್ ಕಡೆಯಿಂದ ವಸತಿ ಗೃಹಗಳಿದೆಯೋ ಅದೇ ರೀತಿ ಇಲ್ಲಿ ಸಾಯಿ ಟ್ರಸ್ಟ್ ಕಡೆಯಿಂದ ಇದೆ. ಪ್ರೈಸ್ ಸ್ಟಾರ್ಟಿಂಗ್ 100 ರೂಪೀಸಿಂದ 900 ರೂಪೀಸ್ವರೆಗೂ ರೂಮ್ಸ್ಗಳಿದೆ. ಬಟ್ ನಾವು ಮುಂಚೆನೇ ಬುಕ್ ಮಾಡಿರಬೇಕು. 900 ರೂಪೀಸ್ AC ತೊಗೊತಾರೆ. ಸೊ 100 ರೂಪೀಸ್ ನಾನ್ ACಗೆಲ್ಲ ಇರುತ್ತೆ. ಮತ್ತು ನೀವು ಇಮಿಡಿಯೇಟಾಗಿ ಬಂದು ಬುಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಪ್ರೈವೇಟ್ ಹೋಟೆಲ್ ಕೂಡ ಇದ್ದಾವೆ. ಪ್ರೈವೇಟ್ ಹೋಟೆಲ್ ಒಂದು 500ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ ಡಿಪೆಂಡ್ಸ್ ಆನ್ ಹೋಟೆಲ್ಸ್ ಅದ್ರ ಪ್ರೈಸು. ಸೊ ಇದಿಷ್ಟು ಇನ್ಫಾರ್ಮೇಷನ್ ಅಕೊಮಡೇಷನ್ ಬಗ್ಗೆ. ಸೊ ಇವಾಗ ನೆಕ್ಸ್ಟ್ ಇನ್ನೂ ಬೇರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಬನ್ನಿ ಇವಾಗ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ದೇವ್ರ ದರ್ಶನಕ್ಕೆ ಹೋಗ್ಬೇಕು ಅಂದರೆ ಮೊಬೈಲ್ ಕ್ಯಾರಿ ಮಾಡೋ ಹಾಗಿಲ್ಲ, ಎಲ್ಲ ಇಲ್ಲೇ ಲಾಕರಲ್ಲಿ ಇಟ್ಕೋಗ್ಬೇಕು. 5 ರೂಪೀಸ್ ಟಿಕೆಟ್ ಇದೆ. 5 ರೂಪೀಸ್ ಟಿಕೆಟ್ ತೊಗೊಂಡು ನಾವೆಲ್ಲ ಇಲ್ಲಿ ಇಟ್ಟೋಗ್ಬೇಕು. ಮತ್ತು ಸ್ಲೀಪರ್ ಸ್ಟ್ಯಾಂಡ್ ಕೂಡ ಪಕ್ಕದಲ್ಲೇ ಇದೆ. ನಾವು ಮಿಸ್ ಆಗಿ ನಾವೇನಾದರೂ ಫೋನ ತೊಗೊಂಡೋದ್ವಿ ಅಂತಂದರೆ ಅಲ್ಲಿ ಚೆಕ್ ಮಾಡ್ತಾರೆ. ಸೊ ಮತ್ತೆ ನಾವು ಇಲ್ಲಿಗೆ ಬಂದು ಇಟ್ಟೋಗ್ಬೇಕಾಗುತ್ತೆ. ಸುಮ್ಮನೆ ಡಬಲ್ ಕೆಲಸ ಆಗುತ್ತೆ. ಸೊ ಮರಿದಾನೆ ಇಲ್ಲಿ ಫೋನ್ ಮತ್ತು ಬ್ಯಾಗ್ ಏನಿದೆ ಎಲ್ಲ ಇಟ್ಬಿಟ್ಟು ಹೋಗಿ. ದರ್ಶನಕ್ಕೆ ಹೋಗೋದಕ್ಕೆ ಗೇಟ್ ನಂಬರ್ 1ಗೆ ಬರಬೇಕು. ಮತ್ತು ಪೇಯ್ಡ್ ಪಾಸ್ ತೊಗೊಂಡಿರ್ತಾರಲ್ಲ ಅವರಿಗೆಲ್ಲ ಇಲ್ಲಿಂದನೇ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಫ್ರೀ ಪಾಸ್ ಇದ್ದವರಿಗೆ ಇನ್ನು ಮುಂದೆಯಿಂದ ಸ್ಟಾರ್ಟ್ ಆಗುತ್ತೆ. ಫ್ರೀ ಪಾಸ್ ಇಲ್ಲಿ ಬಂದು ಬೇಕಾದರೂ ತೊಗೊಬೋದು, ಅಥವಾ ನಾವು ಆನ್ಲೈನಲ್ಲಿ ಬೇಕಾದರೂ ತೊಗೋಬೋದು. ಆನ್ಲೈನಲ್ಲಿ ತೊಗೊಳೋದಕ್ಕೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮತ್ತು ಇಲ್ಲಿ ಎಲ್ಲಿ ತೊಗೊಬೋದು ಅಂತ ಬನ್ನಿ ತೋರಿಸ್ತೀನಿ. ಇಲ್ಲೊಂದು ಬೋರ್ಡ್ ಹಾಕಿದ್ರಲ್ಲ, ಇಲ್ಲೇ ಲೆಫ್ಟಲ್ಲಿ ಸ್ವಲ್ಪ ದೂರ ಮುಂದೆ ಹೋದರೆ ನಮಗಲ್ಲಿ ಫ್ರೀ ಪಾಸ್ ಕೌಂಟರ್ ಇದೆ. ಅಲ್ಲಿ ID ತೋರಿಸಿ ನಾವು ಪಾಸ್ನ ತೊಗೊಬೇಕು. ಹಾಗೆ ಪಾಸ್ ತೊಗೊಂಡು ಇಲ್ಲಿ ಕ್ಯೂ ಇದೆಯಲ್ಲ, ಇಲ್ಲಿ ಜಾಯ್ನ್ ಆಗಬೇಕು ನಾವು. ಇವತ್ತು ಗುರುವಾರ ಆಗಿರೋದ್ರಿಂದ ತುಂಬಾ ರಶ್ ಇದೆ. ಬನ್ನಿ ಬೇಗ ಹೋಗಿ ನಾವು ದರ್ಶನ ಮಾಡ್ಕೊಂಡು ಬರೋಣ. Sadhguru
ದರ್ಶನ ಮುಗಿಸ್ಕೊಂಡು ಗೇಟ್ ನಂಬರ್ 2 ಬಂದರೆ ನಮಗೆ ಇಲ್ಲಿ ಪ್ರಸಾದ ಕೌಂಟರ್ ಸಿಗುತ್ತೆ. ಇಲ್ಲಿ ಒಂದು ಪ್ಯಾಕೆಟ್ಗೆ 25 ರೂಪೀಸ್ ಚಾರ್ಜ್ ಮಾಡ್ತಾರೆ, ಮತ್ತು ಒಬ್ಬರಿಗೆ 2 ಪ್ಯಾಕೆಟ್ ಅಷ್ಟೇ ಪ್ರಸಾದ ಕೊಡೋದು. ಬನ್ನಿ, ಇವಾಗ ಆರತಿ ಟೈಮ್ ಆಗಿದೆ, ಬಾಬಾಗ ಆರತಿ ನಡೀತಿದೆ. ಇಲ್ಲಿ ದೇವಸ್ಥಾನದ ಹೊರಗಡೆ ಎಲ್ಲ ಈ ಥರ ಟಿವಿಗಳನ್ನ ಫಿಕ್ಸ್ ಮಾಡಿದ್ದಾರೆ, ಮತ್ತು ಅದು ಎಲ್ಲರೂ ಆರತಿ ಆಗೋದನ್ನ ಲೈವ್ ಆಗಿ ನೋಡ್ತಿದ್ದಾರೆ. ಸೊ ನೋಡಿ ಎಷ್ಟು ಜನ ಕೂತ್ಕೊಂಡು ಆರತಿನ ನೋಡ್ತಿದ್ದಾರೆ ಅಂತ ಹೇಳಿ. ನೀವು ನೋಡ್ತಿದ್ದೀರಲ್ಲ ಬೇವಿನ ಮರ, ಈ ಬೇವಿನ ಮರದ ಕೆಳಗಡೆ ಬಾಬಾ ಅವ್ರು ಬಂದು ಕೂತ್ಕೊಂತಿದ್ರಂತೆ. ಅಂದ್ರೆ ನೀವೇ ಲೆಕ್ಕ ಹಾಕಿ ಇದು ಎಷ್ಟು ವರ್ಷದ ಹಳೆ ಮರ ಅಂತ ಹೇಳಿ. ಹಾಗೆ ಇಲ್ಲಿ ಹನುಮಾನ್ ಟೆಂಪಲ್ ಕೂಡ ಇದೆ. ನೀವಿವಾಗ ನೋಡ್ತಾ ಇರೋದು ದ್ವಾರಕಾಮಯಿ. ಇವಾಗ ಆರತಿ ಟೈಮ್ ಆಗಿರೋದ್ರಿಂದ ಇಲ್ಲೂ ಕೂಡ ಜನ ಎಲ್ಲ ನಿಂತ್ಕೊಂಡು ಆರತಿನ ಲೈವ್ ಆಗಿ ನೋಡ್ತಿದ್ದಾರೆ. ಮತ್ತೆ ಈ ದ್ವಾರಕಾಮಯಿಲಿ ಸಾಯಿಬಾಬಾ ಅವರಿದ್ದಾಗ ಬೆಂಕಿ ಹಚ್ಚಿದ್ರಂತೆ, ಆ ಬೆಂಕಿ ಇವಾಗ್ಲೂ ಕೂಡ ಹಾಗೆ ಇದೆಯಂತೆ. ಅಂದ್ರೆ ಅದು ಆರ್ದಿರೋ ತರ ನೋಡ್ಕೊಂತಿದ್ದಾರೆ. ಇದನ್ನೆಲ್ಲ ಕೇಳಿದ್ರೆ ಎಷ್ಟು ವಿಸ್ಮಯ ಅನ್ಸುತ್ತೆ ಅಲ್ವಾ? ಇದೇ ಸಾಯಿಬಾಬಾನ್ ಟೆಂಪಲ್. ಇವಾಗ ನಾವು ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಇವತ್ತು ಗುರುವಾರ ಆಗಿರೋದ್ರಿಂದ ಸ್ಪೆಷಲ್ ಪೂಜೆ ಕೂಡ ನಡೀತಿದೆ ದೇವಸ್ಥಾನದಲ್ಲಿ, ಮತ್ತೆ ಇವಾಗ ಆರತಿ ಕೂಡ ಆಯ್ತು. ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಅಲ್ಲಿ ಲಡ್ಡು ಪ್ರಸಾದನ ತಗೊಂಡು ಈ ಸೈಡ್ ಬಂದ್ರೆ ನಮಗೆ ಒಂದು ಲೈನ್ ಫುಲ್ ಈ ತರ ಸಾಯಿಬಾಬಾನ್ ಮೂರ್ತಿ ಆಗಿರ್ಬೋದು, ಫೋಟೋ, ಮತ್ತೆ ಇಲ್ಲಿ ಸ್ಪೆಷಲ್ ಪ್ರಸಾದ ಇನ್ನೊಂದಿದೆ ಪೇಡ, ಇದನ್ನೆಲ್ಲ ತಗೊಬೋದು ಇಲ್ಲಿ. ಮತ್ತೆ ಇನ್ನೊಂದು, ನೀವು ಇಲ್ಲಿ ಏನೇ ತಗೊಳ್ಬೇಕಿದ್ರು ಬಾರ್ಗೇನ್ ಮಾಡಿ, ತುಂಬಾ ಚೆನ್ನಾಗಿದೆ ಇಲ್ಲಿ. ನಮಗೆ ಏನೇನ್ ಬೇಕು ಅದನ್ನೆಲ್ಲ ನೆನಪಿಗೆ ತಗೊಂಡು ಹೋಗ್ಬೋದು ಇಲ್ಲಿ. ಸೊ ನಾವಿವಾಗ ದೇವಸ್ಥಾನ ಹತ್ರದಿಂದ ಪ್ರಸಾದಾಲಯಕ್ಕೆ ಬಂದ್ವಿ. ಪ್ರಸಾದಾಲಯ ದೇವಸ್ಥಾನಕ್ಕೆ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇಲ್ಲ, 2 ಕಿಲೋಮೀಟರ್ಸ್ ದೂರದಲ್ಲಿದೆ. ಮತ್ತೆ ನಮಗೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಸಾಯಿ ಟ್ರಸ್ಟ್ ಕಡೆಯಿಂದ ಫ್ರೀ ಬಸ್ ಫೆಸಿಲಿಟೀಸ್ ಕೂಡ ಇದೆ, ನಾವು ಅದರಲ್ಲಿ ಬರ್ಬೋದು. ಮತ್ತೆ ಸಾಯಿಬಾಬಾ ಅವರು ಯಾವುದಕ್ಕೆ ಫೇಮಸ್ ಹೇಳಿ, ಅವ್ರು ಮಾಡ್ತಿದ್ದ ಪವಾಡಗಳಿಗೆ ಅವ್ರು ತುಂಬಾನೇ ಫೇಮಸ್. ನಾವೆಲ್ಲ ಬಿಸಿ ಬಿಸಿ ಅನ್ನದ ಕೈಯಿಂದ ತೆಗೆದು ಹಾಕ್ತೀವಿ, ಬಟ್ ಅವ್ರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಆ ಬಿಸಿ ಬಿಸಿ ಅನ್ನದ ಪಾತ್ರೆ ಒಳಗಡೆ ಕೈ ಹಾಕಿ ಅನ್ನನ ತೆಗೆದು ಎಲ್ರಿಗೂ ಕೊಡ್ತಿದ್ರಂತೆ. ಅದ್ರ ಪ್ರತೀಕ ನೀವು ಇಲ್ಲಿ ನೋಡ್ಬೋದು. ಬನ್ನಿ ಇವಾಗ ಹೋಗಿ ಪ್ರಸಾದನ ತಿನ್ಕೊಂಡ್ ಬರೋಣ. ಪ್ರಸಾದದಲ್ಲಿ ಫ್ರೀ ಪ್ರಸಾದ ಇದೆ ಮತ್ತೆ ಪೇಯ್ಡ್ ಪ್ರಸಾದ ಇದೆ, ಬಟ್ ಏನು ಡಿಫ್ರೆನ್ಸ್ ಇರಲ್ಲ ಎರಡಲ್ಲೂ. ಸೀಟಿಂಗ್ ಅಷ್ಟೇನೆ, ಪೇಯ್ಡ್ ಆದರೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೀಟಿಂಗ್ ಅರೇಂಜ್ಮೆಂಟ್ ಚೆನ್ನಾಗಿರುತ್ತೆ. ಫ್ರೀ ಪ್ರಸಾದ ಆದರೆ ಲೈನಲ್ಲೆಲ್ಲ ಕೂತಿರ್ತಾರೆ. ನೀವು ನೋಡ್ತಿರ್ಬೋದು ನನ್ನ ಹಿಂದೆ, ಇದೆಲ್ಲ ಪೇಯ್ಡ್ ಅವರು. ಸೊ ಅಪೋಸಿಟ್ ಒಂದೊಂದು ಟೇಬಲ್ಗೆ ಇಬ್ರನ್ನ ಕೂರಿಸ್ತಾರೆ ಅಷ್ಟೇ. ಸೊ ಇದು ಸ್ವಲ್ಪ ಸೇಫ್ಟಿ ಚೆನ್ನಾಗಿರುತ್ತೆ ಈ ಟೈಮಿಗೆ ಅಂತ. ಪ್ರಸಾದ ಎಲ್ಲ ಬಂದಿದೆ, ಬಾಯಲ್ಲಿ ನೀರು ಬರ್ತಿದೆ. ನಾನು ಬೆಳಿಗ್ಗೆಯಿಂದನೂ ಫಾಸ್ಟಿಂಗ್ ಇದ್ದೀನಿ. ಮತ್ತೆ ಎಂಟ್ರೆನ್ಸ್ ಹತ್ರ ಬಂದ್ವಿ. ಪ್ರಸಾದ ಹೇಗೆ ಮಾಡಿದ್ರು ಚೆನ್ನಾಗಿರುತ್ತೆ ನೋಡಿ. ಮತ್ತೆ ಶಿರಡಿ ತುಂಬಾನೇ ಚೇಂಜ್ ಆಗಿದೆ. 2 ವರ್ಷದ ಹಿಂದೆ ಬಂದಿದ್ವಿ ಇಲ್ಲಿಗೆ, ಬಟ್ ಅವಾಗ ಬಂದಂಗೆ ಇವಾಗೆಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಇವತ್ತು ಗುರುವಾರ ಬೇರೆ, ಮತ್ತೆ ಇಯರ್ ಎಂಡ್ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ. ಹಾಗೆ ಮಕ್ಕಳ ಜೊತೆ ನೀವು ಕೂಡ ಸಾಯಿಬಾಬಾನ ದರ್ಶನ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ನಾವು ದರ್ಶನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು 9:15. ನಮ್ಗೆ ದರ್ಶನ ಆಗಿದ್ದು 10:45. ಹೆಚ್ಚು ಕಮ್ಮಿ 1.25 ಗಂಟೆ ಆಯಿತು ನಾವು ದರ್ಶನ ಮಾಡೋದಕ್ಕೆ. ನೀವೇನಾದರೂ ಹಿರಿಯರನ್ನ ಅಂದರೆ ದೊಡ್ಡವ್ರನ್ನ ನಿಮ್ಮ ಜೊತೆ ಕರ್ಕೊಬರ್ತೀನಿ ಅಂತ ಹೇಳಿದ್ರೆ ವಯಸ್ಸಾದವ್ರನ್ನ ಪೇಯ್ಡ್ ಪಾಸ್ ತೊಗೊಂಡು ಡೈರೆಕ್ಟ್ ಎಂಟ್ರಿ ಹೋಗ್ಬಿಡಿ, ಇಲ್ಲಾಂದರೆ ತುಂಬಾ ನಡಿಬೇಕಾಗುತ್ತೆ. ನಮ್ಗಳ ಜೊತೆ ನೀವು ಕೂಡ
ಸಾಯಿಬಾಬಾನ ದರ್ಶನ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಯಾರ್ಯಾರು ಬರ್ಬೇಕಂತ ಅಂದ್ಕೊಂಡಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ. ತುಂಬ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ. ಸೊ ತುಂಬ ಎಲ್ಲ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ ನಾನು. ಸೊ ಲೈಕ್ ಮಾಡೋದು ಮಾತ್ರ ಬರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.